ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಟೊಮೆಟೊ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 2 ದೊಡ್ಡ ಗಾತ್ರದ್ದು 4 ಟೊಮೆಟೊ, 2 ಈರುಳ್ಳಿ, ಮತ್ತು ಮ್ಯಾಗಿ ಮಸಾಲ ಟೇಸ್ಟಿಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಸಾಸಿವೆ ಜೀರಿಗೆ ಒಗ್ಗರಣೆಗೆ, ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಮತ್ತು ಅರಿಶಿನ ಪುಡಿ. ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಒಂದು ಬಾಣಲೆಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಸ್ವಲ್ಪನೇ ಎಣ್ಣೆ ಸಾಕಾಗುತ್ತೆ. ಮಕ್ಕಳಿಗೆ ದಿನ ಟಿಫಿನಿಗೆ ಟೊಮೆಟೊ ಸಾಸು ಜಾಮು ಹಚ್ಚಿ ಕೊಡೋದ್ರಿಂದ ಬೇಜಾರಾಗಿರ್ತದೆ. ಆ ಟೈಮ್ದಲ್ಲಿ ಈ ಥರ ಚಟ್ನಿಯನ್ನು ಮಾಡಿ ನೀವು 4 ದಿವಸ ಫ್ರಿಜ್ಜಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದಕ್ಕೆ ನೀರು ಸೇರಿಸೋ ಹಾಗಿಲ್ಲ. ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ ಚೆನ್ನಾಗಿ ಚಟ್ಪಟ್ ಅನ್ನಬೇಕು. ಸ್ವಲ್ಪ ಜೀರಿಗೆ, ಕರಿಬೇವು ಸೇರಿಸ್ಕೊಂಡು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಆಮೇಲೆ ಈರುಳ್ಳಿ ಹಾಕ್ಕೊಂಡು 1-2 ನಿಮಿಷ ಬಾಡಿಸ್ಕೊಳ್ಳಿ. ಸ್ವಲ್ಪ ಬ್ರೌನ್ ಬಣ್ಣ ಬಂದಮೇಲೆ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳಿ. ಚಿಟಿಕೆ ಅರಿಶಿನ ಪುಡಿ, 1 ಸ್ಪೂನ್ ಅಚ್ಚ ಖಾರದ ಪುಡಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಮತ್ತು ಸ್ವಲ್ಪ ಜಾಸ್ತಿ ಹಾಕೋಬೋದು. ಖಾರ ಕಡಿಮೆ ತಿನ್ನೋ ಮಕ್ಕಳಾಗಿದ್ದರೆ ಸ್ವಲ್ಪ ಕಡಿಮೆ ಖಾರ ಹಾಕೋಬೋದು. ಒಂದು 1/2 ಸ್ಪೂನ್ ಸಕ್ಕರೆ, 1/2 ಸ್ಪೂನ್ ಉಪ್ಪು, ಮತ್ತು ನೀವು ರುಚಿ ನೋಡ್ಕೊಂಡು ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳ್ರಿ. ಆಮೇಲೆ 1 ಟೀ ಸ್ಪೂನ್ ಮ್ಯಾಗಿ ಮಸಾಲ. ಇದು ಟೇಸ್ಟಿಗಾಗಿ ಮಕ್ಕಳು ಇದು ಮ್ಯಾಗಿ ಮಸಾಲೆ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನ ಲೋ ಫ್ಲೇಮಲ್ಲಿ 5 to 6 ನಿಮಿಷ ಫ್ರೈ ಆಗಕ್ಕೆ ಬಿಟ್ಟು ಆಮೇಲೆ ಇದರ ರೊಟ್ಟಿ, ಚಪಾತಿ, ಅನ್ನ ಜೊತೆಯನ್ನು ಸರ್ವ್ ಮಾಡ್ಬೋದು. ಈಗ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ಮಕ್ಕಳಿಗೆ ಈ ರೀತಿ ಚಪಾತಿಯಲ್ಲಿ ಹಾಕಿ ರೋಲ್ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ಇದು ಕಡಿಮೆ ಸಮಯದಲ್ಲಿ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ದಿಂದ ಮಾಡುವಂಥ ಚಟ್ನಿ ಆಗಿರುತ್ತೆ. ನೀವು ಎಲ್ಲ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.